ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತಾ, ಇವಳೇನಪ್ಪ ಪ್ಯಾನ್ ಒಳಗಡೆ ಗುಲಾಬಿ ಹೂ ಇಟ್ಟುಕೊಂಡು ಬಂದಿದ್ದಾಳೆ ಅಂತ ಅಂದ್ಕೊಳ್ಬೇಡಿ. ಇವತ್ತು ಈ ಗುಲಾಬಿ ಹೂ ಯೂಸ್ ಮಾಡಿ 2 ಥರದ ರೆಸಿಪಿ ಮಾಡಿ ತೋರಿಸ್ತೇನೆ. ಸೂಪರಾಗಿ ಈ ಆರ್ಗ್ಯಾನಿಕ್ ಐಟಮನ್ನು ನಾನು ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಆಯಿತಾ. ವಿಡಿಯೋ ಎಲ್ಲಿ ಸಹ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನಾನು ಎಂತ ಅಂತ ಹೇಳೋದಿಲ್ಲ, ನೀವೇ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ. ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನುಂಟಲ್ಲ ಶಾಪಿಂದ ಒಂದು 5 ಗುಲಾಬಿ ಹಿಡ್ಕೊಂಡು ಬಂದಿದ್ದೇನೆ. ಈ ಯೆಲ್ಲೋ ಅಥವಾ ಆರೆಂಜ್ ಕಲರ್ ರೋಸ್ ಎಲ್ಲ ಬೇಡ, ನಮಗೆ ಈ ರೆಡ್ ರೋಸೇ ಬೇಕಾಗಿರೋದು ಈ ರೆಸಿಪಿಗೆ. ಸೊ ಇದರ ಎಲ್ಲ ಪೆಟಲ್ಸ್ ನಾನು ತೆಗೆದು ಹಾಕಿಕೊಳ್ತಾ ಇದ್ದೇನೆ. ಫಸ್ಟ್ ಎಲ್ಲ ಎಸಳನ್ನು ನಾವು ಒಂದು ಪ್ಲೇಟಿಗೆ ಹಾಕಿಕೊಳ್ಳುವ. ನೆಕ್ಸ್ಟ್ ಇದನ್ನು ಚಂದ ವಾಶ್ ಮಾಡಿಕೊಳ್ಬೇಕಾಗ್ತದೆ. ನೋಡಿ ಕಲರ್ ಸಹ ಒಳ್ಳೆದುಂಟು. ಈ ಥರ ಕೆಂಪು ಕೆಂಪಿರುವ ಗುಲಾಬಿ ಇದ್ದರೆ ನಮಗೆ ಒಳ್ಳೆಯದು. ಸೊ ಇದನ್ನು ಫಸ್ಟಿಗೆ ಚಂದ ವಾಶ್ ಮಾಡಿಕೊಳ್ಳುವ. ಇದರ ನೀರುಂಟಲ್ಲ ಇದ್ದರೆ ಒಳ್ಳೆಯದು, ಬಿಸಾಡೋದಕ್ಕಿಂತ ನೀವು ಮುಖಕ್ಕೆಲ್ಲ ಹಾಕಿ ವಾಶ್ ಮಾಡಿದರೆ ತುಂಬ ಒಳ್ಳೆಯದು, ರೋಸ್ ವಾಟರ್ ಅಲ್ವಾ. ಸೊ ನೆಕ್ಸ್ಟ್ ಇದನ್ನು ಚಂದ ವಾಶ್ ಮಾಡಿ ಆದಮೇಲೆ ನಾನಿಲ್ಲಿ ಇದನ್ನು ಒಂದು ಪ್ಯಾನಿಗೆ ಹಾಕಿಕೊಳ್ತಾ ಇದ್ದೇನೆ ಆಯಿತಾ. ಸೊ ಈ ಪೆಟಲ್ಸಲ್ಲಿ ನಿಮಗೆ ವೈಟ್ ಕಲರ್ ಕಾಣ್ತಾ ಉಂಟು ನೋಡಿ, ಅದೇ ನಮಗೆ ಮೇಯ್ನ್ ಇರೋದು. ಇದರಿಂದ ನಮಗೆ ಕಲರ್ ಕೂಡ ಸಿಕ್ಕುದು ತುಂಬ. ನೆಕ್ಸ್ಟ್ ಇದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆ ಹಾಕಿಕೊಳ್ತಾ ಇದ್ದೇನೆ. ಕರೆಕ್ಟ್ 1 ಕಪ್ಪಷ್ಟು ಸಕ್ಕರೆ ಹಾಕಿಕೊಳ್ಬೇಕಾಗ್ತದೆ ನೀವು ಅಳತೆ ಹೇಳೋದಾದರೆ. ನೋಡಿ ಇದಿಷ್ಟು ಹಾಕಿದ ಮೇಲೆ ಉಂಟಲ್ಲ ಚಂದ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಸೊ ಇದೆಲ್ಲ ಮಿಕ್ಸ್ ಆದ ಮೇಲೆ ಇನ್ನು ಇದಕ್ಕೆ ನಾನು ಒಂದು 2 ಕಪ್ಪಷ್ಟು ನೀರು ಹಾಕಿಕೊಳ್ತಾ ಇದ್ದೇನೆ. ಸೊ ಅಳತೆ ಹೇಳೋದಾದರೆ 1 ಕಪ್ ಸಕ್ಕರೆಗೆ 2 ಕಪ್ಪಷ್ಟು ನೀರು ಹಾಕಿದರೆ ಸಾಕಾಗ್ತದೆ. ಸೊ ಇದಿಷ್ಟನ್ನು ಹಾಕಿ ಉಂಟಲ್ಲ ಚಂದ ಮಿಕ್ಸ್ ಮಾಡಿಕೊಳ್ಳುವ. ಹೈ ಫ್ಲೇಮಲ್ಲಿ ಇಟ್ಟುಕೊಂಡ್ರೆ ಸಹ ಒಳ್ಳೆಯದೇ, ಲೋ ಫ್ಲೇಮಲ್ಲಿ ಇಡಬೇಕು ಅಂತ ಇಲ್ಲ. ನೋಡಿ ಇದು ಚಂದ ಕುದಿ ಬರಿಸಬೇಕು ನೀರಲ್ಲಿ. ಕಲರ್ ಕೂಡ ಚೇಂಜ್ ಆಯಿತು, ಎಲೆದು ಈ ಎಸಳಿದು ಸೈಜ್ ಕೂಡ ಕಮ್ಮಿ ಆಯಿತು, ಅದೇ ಥರ ಕಲರ್ ಕೂಡ ಚೇಂಜ್ ಆಗ್ತಾ ಬಂತು. ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹೀಗೆ ಕುದಿ ಬರಲಿಕ್ಕೆ ಬಿಡುವ. ಈ ಎಸಳು ನೋಡಿ, ಈ ರೋಸ್ ಪೆಟಲ್ಸ್ ಇದೆ ನೋಡಿ, ಎಷ್ಟು ಕುದಿ ಬರ್ತದೆ ಅಷ್ಟು ಚಂದ ಕಲರ್ ಬಿಡ್ತಾ ಹೋಗ್ತದೆ. ನಾನು ಹೇಳೋದಾದರೆ ನೀವು ಒಂದು 20 ನಿಮಿಷ ಸರಿ ಇದನ್ನು ಚಂದ ಲೋ ಫ್ಲೇಮಲ್ಲಿ ಇಟ್ಟು ಕುದಿ ಬರಿಸಿ, ಒಳ್ಳೆ ಕಲರ್ ಬರ್ತದೆ ನಿಮಗೆ. ಬೇರೆ ಯಾವ ಕಲರಿಂಗ್ ಇದಕ್ಕೆ ನಾನು ಆ್ಯಡ್ ಮಾಡಲಿಲ್ಲ, ನಿಮಗೆ ಗೊತ್ತಾಗ್ತದೆ ಹೋಗ್ತಾ ಹೋಗ್ತಾ ಕಲರ್ ಹೇಗೆ ಚೇಂಜ್ ಆಗ್ತಾ ಹೋಗ್ತದೆ ಅಂತ. ನೋಡಿ ಇದಿಷ್ಟು ಕಲರ್ ಈಗ ನನಗೆ ಸಿಕ್ಕಿದೆ ಆಯಿತಾ. ಇದಕ್ಕೆ ನಾನು ಬೇರೆ ಯಾವ ಕಲರ್ ಕೂಡ ಮಿಕ್ಸ್ ಮಾಡಲಿಲ್ಲ. ಸೊ ನೆಕ್ಸ್ಟ್ ಇದನ್ನು ನಾವು ಫಿಲ್ಟರ್ ಮಾಡಿಕೊಳ್ಳುವ. ನಾನಿಲ್ಲಿ ಈ ಪೆಟಲ್ಸ್ ಎಲ್ಲ ಇದು ನಮಗೆ ವೇಸ್ಟ್, ಇದರಿಂದ ಗುಲ್ಕನ್ ಕೂಡ ಮಾಡ್ತಾರೆ. ಸೊ ಇದು ನಾನಿವತ್ತು ಗುಲ್ಕನ್ ಮಾಡಿ ತೋರಿಸೋದಲ್ಲ ಆಯಿತಾ. ಹಾಗೆ ನೋಡಿ ಇದರಿಂದ ಎಲ್ಲ ಇದರ ನೀರನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ. ಚಂದ ಹಿಂಡಿದರೆ ಉಳಿದಂಥ ನೀರೆಲ್ಲ ಬರ್ತದೆ. ಸೊ ನೋಡಿ ಇದಿಷ್ಟು ತೆಗೆದುಂಟಲ್ಲ ನನಗೆ ಇಷ್ಟು ಸಿಕ್ಕಿದೆ ನೀರು. ಇದನ್ನು ಇನ್ನು ಚಂದ ಕುದಿ ಬರಿಸಬೇಕು. ಚಂದ ಕುದಿ ಬರಿಸುವಾಗ ಇದಕ್ಕೆ ನಾನೊಂದು ಅರ್ಧ ಲಿಂಬೆ ಹುಳಿ ಹಾಕ್ತಾ ಇದ್ದೇನೆ ಆಯಿತಾ. ಇದು ಹುಳಿ ಹಾಕಿದರೆ ನಿಮಗೆ ಒಳ್ಳೆ ಪಾಕ ಬರ್ತದೆ. ಸೊ ನಾನು ಸೋಸಿಕೊಂಡು ಹಾಕ್ತಾ ಇದ್ದೇನೆ, ಯಾಕಂದರೆ ಲಿಂಬೆ ಹುಳಿದು ಬೀಜ ಎಲ್ಲ ಬೀಳಬಾರ್ದು, ಬಿದ್ದರೆ ಕಹಿಯಾಗಿ ಹೋಗ್ತದೆ, ಅದಕ್ಕೋಸ್ಕರ. ಸೊ ಇದನ್ನಿನ್ನು ಚಂದ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ನೀವು ಹೀಗೆ ಕೈ ಆಡಿಸ್ತಾ ಹೋಗಬೇಕು. ನಾನು ಹೇಳೋದಾದರೆ ಒಂದು 20 ನಿಮಿಷ ಹೀಗೆ ಲೋ ಫ್ಲೇಮಲ್ಲಿ ಇಟ್ಟು ಕೈ ಆಡಿಸ್ತಾ ಹೋದಾಗ ನಿಮಗೆ ಇದರ ಪಾಕ ಗಟ್ಟಿ ಆಗ್ತಾ ಹೋಗ್ತದೆ. ಸೊ ನಾನಿವತ್ತು ಎಂತ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಐಸ್ ಕ್ರೀಮ್ ಮೇಲೆ ಅಥವಾ ಮಿಲ್ಕ್ ಶೇಕ್ ಇದರಲ್ಲೆಲ್ಲ ಯೂಸ್ ಮಾಡುವಂಥ ರೋಸ್ ಸಿರಪ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೇನೆ ಆಯಿತಾ. ತುಂಬ ಈಸಿ ಇದೆ ಇದು ರೆಸಿಪಿ. ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇದು ನೀವು ಎಷ್ಟು ನೀವು ಕೈ ಆಡಿಸ್ತೀರಿ ನೋಡಿ ಅಷ್ಟು ನೊರೆ ಬರ್ತಾ ದಪ್ಪ ಆಗ್ತಾ ಹೋಗ್ತದೆ. ಒಂದು 20 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕಿಕೊಳ್ಳಿ. ಇದು ನೀವೊಂದು ಕೂಲ್ ಆಗಲಿಕ್ಕೆ ಬಿಡಬೇಕಾಗ್ತದೆ. ಒಂದು ಅರ್ಧ ಗಂಟೆ ಕೂಲ್ ಆಗಲಿ. ಇದು ಅರ್ಧ ಗಂಟೆ ಆದ ಮೇಲೆ ನೋಡಿ ಅಂತೆ ಕರೆಕ್ಟಾಗಿರುವ ನಿಮಗೆ ಈ ಹೊರಗಡೆ ಎಲ್ಲ ನೀವು ತರ್ತೀರಿ ನೋಡಿ ಸಿರಪ್, ಅದೇ ಥರದ ಸಿರಪ್ ನಿಮಗೆ ಮನೆಯಲ್ಲಿ ರೆಡಿ ಮಾಡಿಕೊಳ್ಬೋದು. ಎಷ್ಟು ಈಸಿ ಇದೆ ಅಲ್ವಾ ರೆಸಿಪಿ. ಇದರ ಥಿಕ್ನೆಸ್ ನೋಡಿ ತುಂಬ ಚೆಂದ ಬಂದಿದೆ. ನೋಡಿ ನೀವು ನೋಡ್ತಾ ಇದ್ದೀರಲ್ವ, ಇದು ನಾನು ಸ್ಪೂನಲ್ಲಿ ತೆಗೆಯುವಾಗ ಒಳ್ಳೆ ಅಂಟಿಕೊಂಡು ಚೆಂದ ಬಂದಿದೆ. ಇದನ್ನು ನೀವು ಎಷ್ಟು ದಿನ ಕೂಡ ಸ್ಟೋರ್ ಮಾಡಿಕೊಳ್ಬೋದು. ರೋಸ್ ಮಿಲ್ಕ್ ಶೇಕ್ ಮಾಡ್ಬೋದು ಇದರಿಂದ, ಅಥವಾ ಐಸ್ ಕ್ರೀಮ್ ತಿನ್ನುವಾಗ ಅದರ ಮೇಲೆ ಕೂಡ ಹಾಕಿಕೊಳ್ಬೋದು. ಮತ್ತು ಮೊಹಬ್ಬತ್ ಕಿ ಶರ್ಬತ್ ಅಂತ ಹೇಳ್ತಾರಲ್ಲ ಅದನ್ನು ಸಹ ಮಾಡ್ಬೋದು. ಸೊ ಎಲ್ಲ ಥರದಿಂದ ಇದು ಯೂಸ್ಫುಲ್ ಇರ್ತದೆ. ಸೊ ಒಂದ್ಸಲ ಮನೇಲಿ ಟ್ರೈ ಮಾಡಿ ಇದನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಳಿ. ಇದೇ ಸಿರಪಿಂದ ಉಂಟಲ್ಲ ರೋಸ್ ಮೋದಕ ಅಥವಾ ರೋಸ್ ಲಡ್ಡು ತುಂಬ ಸ್ವೀಟ್ ರೆಸಿಪೀಸ್ ಕೂಡ ಮಾಡ್ತಾರೆ. ನಾನು ತುಂಬ ಸಿಂಪಲ್ ವೇಯಲ್ಲಿ ರೋಸ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಇಲ್ಲಿ ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪ, 2 ಕಪ್ಪಷ್ಟು ದಪ್ಪ ಹಾಲು ಹಾಕಿಕೊಳ್ತಾ ಇದ್ದೇನೆ. ಇನ್ನು 1 ಪ್ಯಾಕೆಟಷ್ಟು ಮಿಲ್ಕ್ ಪೌಡರ್, ಇದಿಷ್ಟು ಹಾಕಿ ಉಂಟಲ್ಲ ಚಂದ ಮಿಕ್ಸ್ ಮಾಡಿಕೊಳ್ಳುವ. ಇದು ಕುದಿ ಬರುವಾಗ ಹಾಲು ದಪ್ಪ ಆಗ್ತಾ ಹೋಗ್ತದೆ. ಇನ್ನು ಸ್ವೀಟ್ ಇರಲಿ ಅಂತ ನಾನು ಒಂದು 2 ಸ್ಪೂನಷ್ಟು ಶುಗರ್ ಹಾಕಿಕೊಳ್ತಾ ಇದ್ದೇನೆ. ಶುಗರ್ ಜಾಸ್ತಿ ಹಾಕೋದು ಬೇಡ, ಯಾಕಂದರೆ ಈ ಸಿರಪ್ ಆ್ಯಡ್ ಮಾಡಲಿಕ್ಕಿರೋದ್ರಿಂದ ತುಂಬ ಸ್ವೀಟಾಗಿ ಹೋಗ್ತದೆ. ನೆಕ್ಸ್ಟ್ ಇದಿಷ್ಟು ಹಾಕಿದ ಮೇಲೆ ಉಂಟಲ್ಲ ಇಲ್ಲಿ 1 ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕಿಕೊಳ್ತಾ ಇದ್ದೇನೆ. ಇದು ಇಲ್ಲ ಅಂತ ಹೇಳಿದರೆ ನೀವು ತೆಂಗಿನ ತುರಿ ಇರ್ತದೆ ನೋಡಿ, ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಕೂಡ ಹಾಕಿಕೊಳ್ಬೋದು. ನೋಡಿ ಇದಿಷ್ಟು ಚಂದ ಮಿಕ್ಸ್ ಆಗಿ ಇದು ಡ್ರೈ ಆಗ್ತದಲ್ಲ, ಇನ್ನಿದಕ್ಕೆ ಒಂದು 3 ಸ್ಪೂನಷ್ಟು ಹೋಮ್ ಮೇಡ್ ಸಿರಪನ್ನು ನಾನು ಹಾಕಿಕೊಳ್ತಾ ಇದ್ದೇನೆ. ಇದಿಷ್ಟು ಹಾಕಿ ಉಂಟಲ್ಲ ಚಂದ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಆಗುವಾಗ ಉಂಟಲ್ಲ ನಿಮಗೆ ಕಲರ್ ಸಹ ಗೊತ್ತಾಗ್ತದೆ, ಅದೇ ಥರ ಒಳ್ಳೆ ರೋಸ್ ಫ್ಲೇವರ್ ಕೂಡ ಕೊಡ್ತದೆ ಇದು ತಿನ್ನುವಾಗ.
ಒಂದು 20 ಮಿನಿಟ್ಸ್ ತಣ್ಣಗಾಗಲಿಕ್ಕೆ ಬಿಡಿ. ಇದು ತಣ್ಣಗಾದ್ಮೇಲೆ ಇದನ್ನು ಲಡ್ಡು ಥರ ಶೇಪಿಗೆ ಮಾಡಿಕೊಳ್ಬೋದು. ಮೋದಕ ಕೂಡ ಮಾಡಿಕೊಳ್ಬೋದು ಇದರಲ್ಲಿ, ಅಥವಾ ನೀವು ಸ್ಲೈಸ್ ಆಗಿ ಕೂಡ ಕಟ್ ಮಾಡಿಕೊಳ್ಬೋದು. ಯಾವ ಶೇಪ್ ಬೇಕು ನಿಮಗೆ ಆ ಶೇಪ್ ಮಾಡಿಕೊಳ್ಬೋದು. ಸೊ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿದರೆ ಉಂಟಲ್ಲ, ತಿನ್ನುವಾಗ ನಿಮಗೆ ಇದು ಗೊತ್ತೇ ಆಗೋದಿಲ್ಲ, ಇದು ಅಷ್ಟು ಟೇಸ್ಟಾಗಿ ಹೋಗ್ತದೆ. ಅದು ಅಲ್ಲದೆ ಇದರಲ್ಲಿ ಫುಲ್ ಕಾಕೋನಟ್ ಇರೋದ್ರಿಂದ ನೀವು ಬಾಯಿಗೆ ಇಟ್ಟ ಕೂಡಲೇ ಕರಕ್ಕಿ ಹೋಗ್ತದೆ, ಅಷ್ಟು ಟೇಸ್ಟ್ ಇರ್ತದೆ ಇದು. ಸೊ ಒಂದ್ಸಲ ಈ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನನಗಂತೂ ಈ ರೆಸಿಪಿ ತುಂಬ ಇಷ್ಟ ಆಯಿತು. ಅದೇ ಥರ ಪಟ್ ಅಂತ ಇದು ರೆಡಿ ಮಾಡಿಕೊಳ್ಬೋದು. ನಿಮಗೆ ಮನೆಗೆಲ್ಲ ಯಾರಾದರೂ ಬಂದರೆ ಉಂಟಲ್ಲ, ಈ ಸಿರಪ್ ಇದ್ದರೆ ನೀವು ಕೂಡಲೇ ಇದನ್ನು ರೆಡಿ ಮಾಡಿ ಕೊಡ್ಬೋದು. ಸೊ ಫೈನಲಿ ಹೋಮ್ ಮೇಡ್ ಸಿರಪ್ ಯೂಸ್ ಮಾಡಿ ರೋಸ್ ಕಾಕೋನಟ್ ಲಡ್ಡು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಈ ಸಿರಪನ್ನು ನೀವು ಎಷ್ಟು ದಿನ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಗಾರ್ನಿಷ್ಗೋಸ್ಕರ ಅಂತ ನಾನು ಸ್ವಲ್ಪ ಇಲ್ಲಿ ಸಿರಪ್ ಹಾಕಿಕೊಳ್ತಾ ಇದ್ದೇನೆ. ಸೊ ಈ 2 ಥರದ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ಥರ ಚಾನಲ್ ಫಾಲೋ ಮಾಡಿ.